ಕಳೆದ ಒಂದು ವಾರದಿಂದ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ವತಿಯಿಂದ ಆ ಭ್ರಷ್ಟ ನಾಗೇಂದ್ರನನ್ನು ತೆಗಿಬೇಕು ಅನ್ನೋ ಸಲುವಾಗಿ ಹೋರಾಟ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ಇವತ್ತು ನಮಗೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಕಚೇರಿಯಿಂದ ಆದೇಶ ಬಂತು. ಈ ಹೋರಾಟಕ್ಕೆ ನಾವು ಒಂದು ವಾರ ಅಲ್ಲ, ಒಂದು ವರ್ಷ ಕುಂತರೂ ಈ ದಪ್ಪ ಚರ್ಮದ ಕಾಂಗ್ರೆಸ್ಸು ಸ್ಪಂದನೆ ಮಾಡೋದಿಲ್ಲ. ಅದಕ್ಕಾಗಿ ಇವತ್ತು ಜಿಲ್ಲಾ ಆಡಳಿತಕ್ಕೆ ಘೇರಾವ್ ಹಾಕಬೇಕು, ಧರಣಿ ಹಾಕಬೇಕು ಅನ್ನೋ ಸಲುವಾಗಿ ಪಕ್ಷ ನಿರ್ಣಯ ಮಾಡಿದ ಹಾಗೆ ನಾವೆಲ್ಲರೂ ಬಂದಿದ್ದೇವೆ. ಡಿ ಸಿ ಅವರಿಗೆ ಮನವಿಯನ್ನು ಕೂಡ ಕೊಡಲಾಯಿತು. ಆದರೆ ಅರ್ಧ ಕಾರ್ಯಕರ್ತರು ಒಳಗೆ ಬಂದರು. ಅರ್ಧ ಕಾರ್ಯಕರ್ತರು, ವಿಶೇಷವಾಗಿ ಹೆಣ್ಣು ಮಕ್ಕಳನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ತಡೆ ಹಿಡಿದರು. ಒಬ್ಬ ಎಂ ಪಿಯನ್ನು ತಡೆ ಹಿಡಿಯತಕ್ಕಂಥ ಶಕ್ತಿ ಪೊಲೀಸರಿಗೆ ಇಲ್ಲ. ಆದರೆ ಅವರು ತಮ್ಮ ಬಾಸ್ ಅಂತಂದರೆ ಹುಚ್ಚ ಅರುಹುಚ್ಚ, ಪ್ರತಿ ಸರ್ತಿ ಹೀಗೆ ಸಂಬೋಧನೆ ಮಾಡ್ತೀನಿ. ಅವ್ರೇನು ಕೇಸ್ ಹಾಕ್ತಿದ್ರೆ ನನ್ನ ಮೇಲೆ ಕೇಸ್ ಹಾಕಲಿ. ಆ ಖರ್ಗೆ ಅವರ ಹೇಳಿದ ಪ್ರಕಾರ ನನ್ನನ್ನು ಕೂಡ ಒಳಗೆ ಬಿಡಲಿಲ್ಲ. ನಾನು ಪ್ರತಿಭಟನೆ ಮಾಡಲಾಗಿತ್ತು. ಇವು ಎಲ್ಲರನ್ನೂ ನುಗ್ಗಿಸಿ ಒಳಗೆ ಬರಬಹುದಾಗಿತ್ತು. ಇದೇನು ಭಾಳ ದೊಡ್ಡ ಕೆಲಸ ಇರಲಿಲ್ಲ. ಅವರಿದ್ರು ಒಂದು 20 ಪೊಲೀಸರು, ನಾವೊಂದು 400 ಜನ ನುಗ್ಗಿಸಿ ಒಳಗೆ ಬರಬಹುದಾಗಿತ್ತು. ಆದರೆ ಎಸ್ ಪಿ ಅವರು ಹೇಳಿದರು, ಅವರ ಮಾನ್ಯತೆ ಕೊಟ್ಟೆ. ಅವ್ರು ಹೇಳಿದರು ಎಲ್ಲರೂ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ರಿ ಅಂತಂದರು. ಅದಕ್ಕಾಗಿ ಎಲ್ಲರನ್ನೂ ಕರ್ಕೊಂಡು ಒಳಗೆ ಬಂದಿದ್ದೇನೆ. ಈ ರೀತಿಯ ದಬ್ಬಾಳಿಕೆ ಇವತ್ತು ಸರ್ಕಾರದಲ್ಲಿ ನಡೀತಾ ಇದೆ. ನೀ ತುಡುಗ ಅಂತಂತಂದರೆ ಕುಂಬಳಕಾಯಿ ಕಳ್ಳಂದ್ರೆ ಇವರೆಲ್ಲರೂ ಹೆಗಲು ಮುಟ್ಕೊಂಡ ನೋಡಕತ್ತಾರೆ. ಯಾಕಂದ್ರೆ ಒಂದಿಲ್ಲ ಒಮ್ಮೆ ಕುಂಬಳಕಾಯಿ ಕದ್ದವ್ರು ಇವರು. ಎಲ್ಲಕ್ಕಿಂತಲೂ ನೋವಾಗಿದ್ದೇನಂತಂದರೆ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷ ನಾವು ಪೂರ್ಣ ಒಂದೇ ಮಾತ್ರ ಹೇಳೋದಿಲ್ಲ, ನಾವು ಎರಡೇ ಸ್ಟ್ಯಾಂಜ ಹೇಳ್ತೀವಿ. ಅದಕ್ಕೆ ಆ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತೀವಿ, ನಾವು ಬರೀ ಒಂದು ಲಂಡ್ ಅಂಗಿ ಹಾಕ್ಕೊಂಡು ಬರ್ತೀವಿ, ಕೆಳಗೆ ಚಡ್ಡಿ ಹಾಕ್ಕೊಂಡು ಬರೋಂಗಿಲ್ಲ ಅಂತ ಹೇಳ್ದಂಗೆ ಅದು ಖರ್ಗೆ ಅವರೇ. ಈಗ ಕಾನೂನಾಗಿದೆ, ಕಾನೂನು ನೆನಪಿನಲ್ಲಿರ್ರಿ. ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಕಾನೂನು ಪಾರಿತ ಆಗಿದೆ. ಗೊತ್ತಿಲ್ಲ ನಿಮಗೆ? ಎರಡು ತಾಸು ನನ್ನ ಎದುರಿಗೆ ನಿಂತಿರಲ್ಲ ಖರ್ಗೆ ಅವರೇ ನೀವು. ಅವಾಗ ಹೆಂಗೆ ಶಕ್ತಿ ಬಂತು? ಈಗ ಒಂದೇ ಮಾತ್ರ ಹೇಳುವಾಗ ಕುರ್ಚಿ ತೊಗೊಂಬ ಅಂತೀರಿ. ಕಣ್ಣು ಒರೆಸೋ ಕೆಲಸ ಮಾಡಬೇಡಿ. ಒಂದೇ ಮಾತ್ರ ಈ ದೇಶದ ರಣಮಂತ್ರ, ಒಂದೇ ಮಾತ್ರ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂಥ ರಾಷ್ಟ್ರಗೀತೆ. ಇದನ್ನು ನಾವು ಪೂರ್ಣವಾಗಿ ಹಾಡಲೇಬೇಕು. ನೀವು ಪೂರಾ ಹಾಡಿ ತೋರಿಸ್ರಿ, ನಾನು ರಾಜೀನಾಮೆ ಕೊಡ್ತಾನಂತ. ಬಾ, ಒಂದು ವಾರ ಟೈಮ್ ಕೊಡು, ನೀನು ಎದುರಿಗೆ ಬಂದು ನಾ ಪೂರ್ಣ ಒಂದೇ ಮಾತ್ರ ನೋಡ್ಲಾರ್ದ ಹಾಡಿ ತೋರಿಸ್ತೀನಿ. ನಮಗೆ ಸಣ್ಣವ್ರಿದ್ಲಿ ಕಲಿಸಿಲ್ಲ ಅಂತ ಯಾರಿಗೂ ಬಂದಿಲ್ಲ. ಸಣ್ಣವರಿದ್ದಾಗ ಶಾಲೆಯಾಗ ಕಲಿಸಿದ್ರೆ ಎಲ್ಲರೂ ಹೇಳ್ತಿದ್ರು. ಎಲ್ಲಿದ್ರು ಒಯ್ದು ಎಲ್ಲಿಗಾರ ಹಚ್ತಾರಲ್ಲಿ ಇವರು. ಇದನ್ನು ಆ ಹುಚ್ಚ ರಾಹುಲ್ ಗಾಂಧಿಗೆ ಕೈ ಬಿಡಬೇಕು ಇವರು. ನಾ ಹೋಗಿದ್ದೆ ಜಂತರ ಮಂತ್ರದಲ್ಲಿ ನಡೆದಾಗ. ಅಲ್ಲಿ ಏನಾಗ್ತದೆ ಅಂತ ಗೊತ್ತಾಗಬೇಕಂದ್ರೆ ರಾತ್ರಿ ಹೋಗಿದ್ದೆ. ನಾನು ಪ್ಯಾಂಟು ಟಿ ಶರ್ಟ್ ಹಾಕ್ಕೊಂಡು ಹೋಗಿದ್ದೆ ರಾಹುಲ್ ಗಾಂಧಿ ಗತೆ. ಏನಾರ ನಡೆದೋಯ್ತು ನೋಡೋಣಂತ. ಅಲ್ಲಿದ್ದವರು ಒಂದು 200 ವಿದ್ಯಾರ್ಥಿಗಳು ನೀಟ್ ಸಲುವಾಗಿ ಕೆಲಸ ಮಾಡೋರು, 1000 ಜನ ಕಾಂಗ್ರೆಸ್ಸಿನ ಗುಂಡಾಗಳು ಇದ್ದರು. ಎಂಥ ಹೊಲಸು. ಈಗ ತಮಗೇನು ಹೇಳಬೇಕು? ನೀವು ಎಲ್ಲರೂ ವಿಡಿಯೋದಲ್ಲಿ ಆ ದಿವಸ ಯಾರ್ಯಾರು ಎಂತೆಂಥ ಮಾತಾಡಿರಿ ಎಲ್ಲವೂ ಬಂದಿದೆ, ಎಲ್ಲವೂ ನೋಡಿದ್ದಾರೆ.